ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಈಸಿಯಾದ ಮೆಥಡ್ನಲ್ಲಿ ಫಿಶ್ ಫ್ರೈಯನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಖಾರದ ಪುಡಿ, ಸ್ವಲ್ಪ ಅರಿಶಿಣ, 1 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಚಮಚದಷ್ಟು ಗರಂ ಮಸಾಲೆ, 1 ಲಿಂಬೆಹಣ್ಣಿನ ರಸನ ಹಿಂಡ್ಕೊಂಡ್ಬಿಟ್ಟಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಚಮಚ ಕಾರ್ನ್ ಫ್ಲೋರ್ ಅನ್ನ ಹಾಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. 1 ಚಮಚ ಫ್ರೈ ಮಸಾಲೆನ ಹಾಕೋತಾ ಇದ್ದೀನಿ. ಇವೆಲ್ಲ ಕಲಿಸ್ಕೊಂಡ ನಂತರ ಒಂದು ಮೊಟ್ಟೆಯನ್ನ ತೆಗೆದುಕೊಂಡು ಒಡೆದು ಈ ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ. 1 ಚಮಚ ಫಿಶ್ ಫ್ರೈ ಮಸಾಲೆನ ಹಾಕೊಂಡ್ಬಿಟ್ಟು 1 ಮೊಟ್ಟೆಯನ್ನು ಒಡ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಆದ ನಂತರ 1/4 kg ಫಿಶ್ ಅನ್ನು ತೆಗೆದುಕೊಂಡು ತೊಳೆದು ಇಟ್ಕೊಂಡ್ಬಿಟ್ಟಿದ್ದೆ. ಒಂದೊಂದಾಗಿ ಎಲ್ಲಾ ಫಿಶ್ಗೆ ಈ ತರ ರೆಡಿ ಮಾಡ್ಕೊಂಡಿರುವ ಈ ಪೇಸ್ಟ್ ಅನ್ನ ಎಲ್ಲಾ ಕಡೆ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು 1 ತಾಸಿನ ತನಕ ಇದನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಕ್ಕಂತ ಇಟ್ಬಿಡ್ತಾ ಇದ್ದೀನಿ. ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹತ್ಕೊಂಡ್ಬಿಡುತ್ತೆ. ಆಮೇಲೆ ಒಂದು ತವಾನ ಇಟ್ಕೊಂಡ್ಬಿಟ್ಟು ಎಣ್ಣೆಯನ್ನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚಲೋ ಹೊತ್ನಾಗ ಗೋಲ್ಡನ್ ಬ್ರೌನ್ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ಈ ಕಡೆ ಆ ಕಡೆ ಚೆನ್ನಾಗಿ ಹೊಳಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಇದನ್ನ ಟಿಶ್ಯೂ ಪೇಪರ್ ಮೇಲೆ ತೆಗೆದುಕೊಂಡ್ಬಿಟ್ಟು ಮತ್ತೊಮ್ಮೆ ಸ್ವಲ್ಪ ಆರಿಂದ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇ ತರ ಎಲ್ಲಾ ಪೀಸ್ಗಳನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಲಿಂಬೆಹಣ್ಣು ಹಾಕೊಂಡು ತಿನ್ಕೊಂಡ್ಬಿಟ್ರೆ ತುಂಬಾನೇ ರುಚಿಯಾದಂತ ಫಿಶ್ ಫ್ರೈ ರೆಡಿ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ರೆಸಿಪಿ ಹೇಗೆ ಅನಿಸಿತ್ತಂತ ಕಮೆಂಟ್ ನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೂ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.